ಚೂಡಾ ಗ್ರಾಮ ಮತ್ತು ಜೋಡಿ ಗ್ರಾಮ ಆಗಿರ್ತಕ್ಕಂಥ ಈ ಮುಡಿನೂರು ಗ್ರಾಮದಲ್ಲಿ ಅವರ ಮಗನಾಗಿರ್ತಕ್ಕಂಥ ಅಪ್ಪೋಡಪ್ಪನವರು ಚೋಳರಾಜರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಪ್ರತಿಯೊಂದು ತಿಂಗಳು ಸಹ ಈ ಮುಡಿನೂರಿನಲ್ಲಿ ಸುಮಾರು ವರ್ಷಗಳಿಂದ ಅನೇಕ ವರ್ಷಗಳ ಹಿಂದೆ ಚೂಡಾ ಗ್ರಾಮ ಮತ್ತು ಜೋಡಿ ಗ್ರಾಮ ಆಗಿರ್ತಕ್ಕಂಥ ಈ ಮುಡಿನೂರು ಗ್ರಾಮದಲ್ಲಿ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಹೊಸ ವರ್ಷದ ಆದಿ ಮಾಸ ಚೈತ್ರ ಮಾಸ. ಈ ಒಂದು ಚೈತ್ರ ಮಾಸದಿಂದ ವರ್ಷದ ಅಂತಿಮ ಮಾಸವಾಗಿರ್ತಕ್ಕಂಥ ಫಾಲ್ಗುಣ ಮಾಸವರೆಗೂ ಪ್ರತಿಯೊಂದು ತಿಂಗಳು ಸಹ ಈ ಮುಡಿನೂರಿನಲ್ಲಿ ಅನೇಕ ದೇವತಾ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆ ದೇವತಾ ಕಾರ್ಯಕ್ರಮಗಳನ್ನು ನಡೆಸುವುದರಲ್ಲಿ ನಮ್ಮ ಮುಡಿನೂರು ಗ್ರಾಮ ತನ್ನದೇ ಆದಂಥ ಒಂದು ಇತಿಹಾಸದ ಚರಿತ್ರೆಯನ್ನು ಹೊಂದಿರತಕ್ಕಂಥ ಗ್ರಾಮ. ಈ ಗ್ರಾಮದಲ್ಲಿ ಬ್ರಾಹ್ಮಣರ ಕುಟುಂಬದ ಜೊತೆಗೆ ಅನೇಕ ಸಮುದಾಯದ ಕುಟುಂಬಗಳು ನೆಲೆಸಿದ್ದು, ಎಲ್ಲರೂ ಯಾವುದೇ ಒಂದು ದೇವರ ಕಾರ್ಯವನ್ನು ಮಾಡಬೇಕಾದ್ರೆ ಗ್ರಾಮಸ್ಥರೆಲ್ಲರೂ ಸೇರಿ ಒಮ್ಮತದಿಂದ ಚರ್ಚೆ ಮಾಡಿ ಆ ಒಂದು ಕಾರ್ಯವನ್ನು ಅತಿ ವೈಭವವಾಗಿ ಅತಿ ವಿಜೃಂಭಣೆಯಾಗಿ ಇಂದಿನ ಕಾಲದಿಂದಲೂ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಪದ್ಧತಿ ನಮ್ಮ ಮುಡಿನೂರಿನ ಒಂದು ಪದ್ಧತಿ. ಹಾಗೆ ಚೋಳರಾಜರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವವು ಸುಮಾರು 100 ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದು, ಈ ಬ್ರಹ್ಮರಥೋತ್ಸವದ ಅಂಗವಾಗಿ ಈ ಮುಡಿನೂರು ಗ್ರಾಮದಲ್ಲಿ 7 ದಿನಗಳ ಒಂದು ಪೂಜಾ ಕಾರ್ಯಕ್ರಮಗಳು, ಉತ್ಸವ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆ ಒಂದು ಕಾರ್ಯಗಳನ್ನು ಒಂದೊಂದು ದಿವಸ ಒಂದೊಂದು ಕುಲದವರು ನಮ್ಮ ಊರಿನಲ್ಲಿ ಅತಿ ವೈಭವವಾಗಿ 7 ದಿವಸಗಳ ಪೂಜಾ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ. ರಥೋತ್ಸವ ಆಗಿ 4ನೇ ದಿನ ಇವತ್ತು ಪಲ್ಲಕ್ಕಿ ಕಾರ್ಯಕ್ರಮ. ಈ ಒಂದು ಪಲ್ಲಕ್ಕಿ ಕಾರ್ಯಕ್ರಮವನ್ನು ನಮ್ಮ ಗ್ರಾಮದ ಕರಗದ ಮುನಿಗಟ್ಟಪ್ಪನವರು ಸುಮಾರು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದರು. ಅವರು ದೈವಾಧೀನರಾದ ಮೇಲೆ ಅವರ ಮಗನಾಗಿರ್ತಕ್ಕಂಥ ಅಪ್ಪೋಡಪ್ಪನವರು ಈ ಒಂದು ಕಾರ್ಯಕ್ರಮವನ್ನು ಅತಿ ವೈಭವವಾಗಿ ಅತಿ ವಿಜೃಂಭಣೆಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಪಲ್ಲಕ್ಕಿ ಉತ್ಸವದ ಅಂಗವಾಗಿ ಈ ಒಂದು ದೇವಸ್ಥಾನದ ಗರ್ಭಗುಡಿಯ ಮೂಲ ವಿಗ್ರಹಗಳಿಗೆ ಅಭಿಷೇಕ ಮತ್ತು ಕುಂಕುಮಾರ್ಚನೆಯನ್ನು ಮಾಡಿ ಆ ದೇವರಿಗೆ ಪ್ರಿಯವಾಗಿರ್ತಕ್ಕಂಥ ಪ್ರಸಾದವನ್ನು ಸಮರ್ಪಣೆ ಮಾಡಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡುವ ಮುಖಾಂತರ ಇವತ್ತು ರಾತ್ರಿ ಈ ಒಂದು ಪುಷ್ಪ ಪಲ್ಲಕ್ಕಿ ಕಾರ್ಯಕ್ರಮ ನಡೀತಾ ಇದೆ. ಈ 7 ದಿವಸಗಳ ಕಾಲ ಎಲ್ಲ ಕುಲಬಾಂಧವರು ಸಹ ಈ ಒಂದು ಪೂಜಾ ಕಾರ್ಯಕ್ರಮಗಳು ಮತ್ತು ಉತ್ಸವಗಳನ್ನು ಮಾಡಿರ್ತಕ್ಕಂಥ ಎಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಎಂದೆಂದಿಗೂ ಇರಲಿ. ದೀರ್ಘ ಆಯಸ್ಸು, ಸುಖ, ಶಾಂತಿ, ನೆಮ್ಮದಿಯನ್ನು ಭಗವಂತ ನೀಡಲಿ. ಮುಂದಿನ ವರ್ಷ ಇದೇ ರೀತಿ ವಿಜೃಂಭಣೆಯಾಗಿ ದೇವತಾ ಕಾರ್ಯಗಳನ್ನು ಮಾಡತಕ್ಕಂಥ ಒಂದು ಶಕ್ತಿ, ಸಾಮರ್ಥ್ಯ, ಮನಸ್ಸು ಆ ಭಗವಂತ ಎಲ್ಲರಿಗೂ ನೀಡಲಿ ಅಂತ ಹೇಳ್ತಾ ಇವತ್ತು ಈ 4 ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದನೆಗಳು. ಜೈ ಶ್ರೀರಾಮ್.